ಇವತ್ತು ನಾವು ಸಿದ್ಧಾರೂಢ ಮಠದ ಮುಂದೆ 22ನೇ ತಾರೀಕಿಗೆ 4:30 ಆಗೈತೆ ಟೈಮ್. ಸೋಲೋ ರೈಡ ಹುಬ್ಳಿ ಟು ಪ್ರಯಾಗರಾಜ್ ಹೊಂಟೀನಿ. ಕನ್ನಡದಾಗೈತಿ. ದೋಸ್ತರ ಸೆಂಡ್ ಆಫ್ ಮಾಡೋಕೆ ಕಳ್ಸಕ್ಕೆ ಬಂದಾರ. ಪೂಜಾರಿ ಅವ್ರು ಬಂದಾರ. ಮೈಕ್ ಸಿಗ್ಲಿಲ್ಲ. ಲಾಸ್ಟ್ ರೈಡ್ ಹೋದಾಗ ನಂದು ಟೆಂಟಿಂದ 2 ಸ್ಟಿಕ್ ಕಳೆದಿದ್ದು. ಅದಿಲ್ಲ ಅಂದರೆ ಟೆಂಟ್ ಕರೆಕ್ಟಾಗಿ ಪ್ರಾಪರಾಗಿ ಕಟ್ಟೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ರೈಡ್ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಹೊಸ ಬಸ್ ಸ್ಟ್ಯಾಂಡ್ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಬಂದು ಅಂಗಡಿ ಹುಡುಕಿ ಸ್ಟೀಲ್ ಪೈಪ್ ತೊಗೊಂಡು ಸೇಮ್ ಸೈಜಿಂದ ಕಟ್ ಮಾಡಿಸ್ಕೊಂಡು ಹೊಂಟೀನಿ. हाँ भैया ये डब्बे में कपड़े खाना वगैरह उधर रास्ते में जो भी मिलेगा वो. ಒಂದು ತೊಗೊಳೋದು ಬಾಕಿ ಇತ್ತು. ಒಂದೊಂದು ತೊಗೊಂಡೆ. ನಮ್ಮ ಹಾಲು ಬಡಿ ಇಳಿತೈತಿ. ಹಿಂಗೆ ಬಡಿ ಇಳಿತೈತಿ. ಹಾಂ ಹೊಡಿತ ಗೊತ್ತಾ ಬಟ್ಟೆ ತೊಗೊಳ್ತೇನೆ. ಜೋರು ಹೊಡಿ. ಆಯ್ತು ಚಲೋ ಹೊಡೆದಿ. ಸಿದ್ಧಾರೂಢ ಮಠದಾಗ ಪೂಜೆ ಆತ. ಹಿಂಗಾಗೈತೆ ನೋಡಿ ನಮ್ಮ ಗಾಡಿ ಸೆಟಪ್ಪ. ಪೂಜೆ ಆಗೈತೆ ಎಲ್ಲ ಆಗೈತೆ ಪದ್ಧ ಸರಿ. ಈಗ ಹೋಗುತ್ತೆ ಜರ್ನಿ ಸ್ಟಾರ್ಟ್. ಜೈ ಹರ ಹರ ಮಹಾದೇವ್ ಹರ ಹರ. A few moments later. ಅಣ್ಣ ಒಂದು ಫುಲ್ ನೀರಿದ್ದಿದ್ದು. ಈಗ ಏನು ಭಾಳತ್ತಾಗಿಲ್ಲ, ಅರ್ಧ ತಾಸು ಆಗೈತಿ. ಎಳ್ನೀರು ನೋಡಿದೆ, ಒಂದು ಸ್ವಲ್ಪ ಎಳ್ನೀರು ಕುಡಿದ್ಬಿಡು ಅನ್ನಿಸ್ತಾ. ಅದಕ್ಕೆ ಎಳ್ನೀರು ಕುಡಿಯಾಗತ್ತೀನಿ. ಎಳ್ನೀರು ಕುಡಿದ್ಮೇಲೆ ಟೇಸ್ಟ್. ಹಾಂ ಈಗ 26ಕ್ಕೆ ಲಾಸ್ಟ್ ಡೇಟ್ ಐತೆ. ಅದಕ್ಕೆ 2 ದಿನದಾಗ ಹೋಗ್ಬೇಕಂತ ಮಾಡೀವಿ ರೀ. ಹಾಂ ರೀ. ನೀವು ರೀ ನರ್ಗುಂದ ಅದ ಎಳ್ನೀರು ಕುಡಿಯೋ ಅಂತ ನಿಂತಿದ್ದೆ. ಅಣ್ಣ ಬಂದೈತಿ. ಹಾಂ ರೀ. ಹಾಂ ಯೂಟ್ಯೂಬ್ ಚಾನಲ್ ಐತ ಕಲ್ಕಿ ಕನ್ನಡಿಗ. ಕಲ್ಕಿ ಕನ್ನಡಿಗ ಅಂತ ಐತೆ. ಅಲ್ಲ ಈಗ ಸಬ್ಸ್ಕ್ರೈಬರ್ಸ್ ಎಷ್ಟು ಅಣ್ಣ? ಸಬ್ಸ್ಕ್ರೈಬರ್ಸ್ ಎಷ್ಟು? ಈಗ ಹೊಸ ಚಾನಲ್ ಮಾಡ್ಯಾನ ಹೊಸದಾಗಿ. ಹಾಂ ಫಾಲೋ ಮಾಡಿ ಸರ್. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹುಬ್ಳಿ ಅರಣ್ಣ. ನಾವು ಹುಬ್ಳಿ. ಹಾಂ ಕಳ್ಸ ನೋಡು ಗಾಡಿದು ಸೆಟಪ್. ಇದು ಹೊಸ್ದಾಗಿ ಆಗೈತಲ್ಲಣ್ಣ, ಹೆಸರು ಕರೆಕ್ಟ್ ತೋರ್ಸಂಗಿಲ್ಲ. ಈಗ ಟೈಮ್ 10 ಗಂಟೆ ಆಗೈತಿ. ಬಿಜಾಪುರ ಒಳಗದೇನೆ 200 ಕಿಲೋಮೀಟ್ರ್ ಕವರ್ ಮಾಡಿದೆ ಅಷ್ಟೇ. 3 ಅವರ್ಸ್ ಜರ್ನಿ ಮಾಡಿದೆ. 8 ಗಂಟೆಗೆ ಬಂದಿದ್ದೆ ಬಿಜಾಪುರಿಗೆ. ಬಂದು ಇಲ್ಲೇ ರಿಲೇಟಿವ್ ಮನೆ ಐತಿ, ಅಜ್ಜಿ ಮನೆ. ಇಲ್ಲಿ ಸ್ಟೇ ಆಗೇನಿ. ಮುಂಜಾನೆ 4 ಗಂಟೆಗೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ಡೇ ಜರ್ನಿ. ನಾಳೆ ಏನಿಲ್ಲ ಅಂದ್ರೆ ಒಂದು 600+ ಕಿಲೋಮೀಟ್ರ್ ಕವರ್ ಮಾಡ್ಬೇಕಂತ ಮಾಡೀನಿ. ನೆನಾಕೈತಿ. ಹಿಂಗೆ ಪಾರ್ಕಿಂಗ್ ಆಗೈತಿ. ಹೀಗೆಲ್ಲ ಸಾಮಾನು ತೊಗೊಂಡು ರೆಸ್ಟ್ ಮಾಡೋಕೆ ಹೋಗೋದು. ಮತ್ತು ನಾಳೆ ಸಿಗೋಣ. ಬಾಯ್. ಈಗ ಟೈಮ್ 4:50 ಆಗೈತಿ. ಗಾಡಿ ರೆಡಿ ಆಗೈತಿ ಹೋಗೋಕೆ ಪ್ರಯಾಗರಾಜ್ಗೆ. ಸ್ವಲ್ಪ ಚೈನ್ ಲೂಪ್ ಮಾಡಿದೆ. ಚೈನ್ ಲೂಪ್ ಮಾಡಿ ಕೋಲ್ಡ್ ಸ್ಟಾರ್ಟ್ ಮಾಡೀನಿ. ಎಲ್ಲ ಆಗೈತಿ. ಜಸ್ಟ್ ಬಿಡುವಷ್ಟೇ ಬಾಕಿ. 4 ಗಂಟೆ ಬಿಡ್ಬೇಕು ಮಾಡಿದ್ದೆ, ಆದರೆ ಅಲ್ಲೆಲ್ಲ 1 ತಾಸು ಲೇಟ್ ಆದ. 50 ನಿಮಿಷ ಅದನ್ನು ಕವರ್ ಮಾಡ್ತೇನೆ. ಹಂಗಾರೆ ಬಾಕಿ. A few moments later. ಈಗ ಟೈಮ್ 9:54 ಆಗೈತಿ. ಇನ್ನೂ ಪ್ರಯಾಗರಾಜ್ 391 ಕಿಲೋಮೀಟ್ರ್ ಐತಿ. 400 ಕಿಲೋಮೀಟ್ರ್ ಆಲ್ಮೋಸ್ಟ್ ಐತಿ. ಇಲ್ಲಿ ಜಬಲ್ಪುರ್ಕ್ಕಿಂತ ಮುಂಚೆ ಸಿದ್ಧಿವಿನಾಯಕ್ ಹೋಟೆಲ್ ಅಂತ ಐತಿ. ಅವ್ರ ಹೋಟೆಲ್ದವ್ರು ಈ ಟೆಂಟ್ ವ್ಯವಸ್ಥೆ ಮಾಡ್ಯಾರ. ಯಾತ್ರಿಗಳು ಯಾರಾದ್ರೂ ಬಂದವ್ರಿಗೆ ಮಕ್ಕೊಳಕ್ಕೆ ವ್ಯವಸ್ಥೆ ಮಾಡೋಕ್ಕೆ
ನಾವು ಇಲ್ಲೇ ಟೆಂಟ್ ಹಾಕ್ಬೇಕಂತ ಮಾಡೇವಿ. ಈಗ ಗಾಡಿ ಇಲ್ಲೇ ಐತೆ, ನಿಲ್ಸೇವಿ ಗಾಡಿ. ಮತ್ತು ಕೊಲ್ಲಾಪುರ್ಲೆ ಇನ್ನೂ ಇಬ್ಬರು ರೈಡ್ರ್ ಜಾಯ್ನ್ ಆಗಿದ್ರು, ಭೇಟಿ ಆದ್ರೆ ಅವ್ರ ಗಾಡಿ ಇದೆ. ಅವರು ನಾವು ಇಬ್ಬರು ಸೇರಿ ಹೊಂಟೇವಿ. ಈಗ ಇಲ್ಲೇ ಟೆಂಟ್ ಹಾಕಿ ಮುಕ್ಕೋತೀವಿ, ಅಲ್ಲೂ ಊಟ ಮಾಡ್ಕೊಂಬರ್ತೀವಿ ಫಸ್ಟ್. ಓಕೆ ಬಾಯ್. ಇವತ್ತು ಟೋಟಲ್ 950 ಕಿಲೋಮೀಟರ್ ಕವರ್ ಮಾಡ್ಯಾನ. ಮುಂಜಾನೆ 5 ಗಂಟೆಗೆ ಬಿಟ್ಟಿದ್ದೆ. 5 ಗಂಟೆ ಅಂದ್ರೆ 5 12 17 ತಾಸು ಕಂಟಿನ್ಯೂ ಜರ್ನಿ. ಕಂಟಿನ್ಯೂ 17 ತಾಸು ಹೊಡೆದು 950 ಕಿಲೋಮೀಟ್ರ್ ಕವರ್ ಮಾಡೀನಿ. ನಡಕ್ಕೆ ರೆಸ್ಟ್ ತೊಗೊಂಡೇನಿ, ಯಾಕಂದ್ರೆ ಗಾಡಿ ಕಂಟಿನ್ಯೂ ಹೊಡೆದ್ರೆ ಹೀಟ್ ಆಕೈತೆ ಅಂತೇಳಿ. ಈಗ ಸದ್ಯಕ್ಕೆ ಕೂಲ್ ಆಗಂತೈತಿ. ಇದು ಏರ್ ಕೂಲ್ಡ್ ಐತಿ, ಇದು ಕೂಲ್ ಆಗಂತೈತಿ. ಇದು ಕೂಲ್ ಆಗಿ ಥಂಡಿ ಐತಿ. ನಾವು ಊಟ ಮಾಡಿ ಕೂಲ್ ಆಗ್ತೀವಿ. ठीक से झाड़ो. लेके प्रभु का नाम. ಮಕ್ಕೊಳಕ್ಕೆ ಇಲ್ಲಿ ಜಾಗ ಪರ್ಮಿಷನ್ ಕೊಟ್ಟು ಕಸ ಹೊಡ್ಯಕ್ಕೆ ಕಸಬರಿಗೆ ಕೊಟ್ಟಾರ. ಅಣ್ಣ ಹೊಡ್ಯಾಡ್ತಾರೆ ಇವರು. ರಿಸ್ಕೇಶ್ ಅವ್ರ ಹೆಸರು. ಇಲ್ಲ ಮಕ್ಕೊಂಡ ಮುಂಜಾನೆ ಎದ್ದು ಹೋಗ್ಬಿಟ್ಟು ಪಟ್ ಅಂತೇಳಿ. ಇಲ್ಲ ಸಿಸ್ಟರ್ ಹಾಯ್. ಹೀಗೆ ಚಲೋ ಟೆಂಟ್ ಆಡ್ತೆ. ಚೇಂಜ್ ಆಫ್ ಪ್ಲ್ಯಾನ್. ಅಲ್ಲಿ ಹೊರಗೆ ಪಾರ್ಕಿಂಗ್ ಲಾಡ್ದಾಗ ಮಕ್ಕೋಬಾರ್ದು ಅಂತೇಳಿ ಓನರ್ ಹೊರಗೆ ಮಕ್ಕೋರಿ ಅಂತ ಇಲ್ಲೇ ಟೆಂಟ್ ಹಾಕ್ತಾರೆ ಅಂತ ಹೇಳಿದ್ರೆ ಈಗ ಟೆಂಟ್ ಹಾಕ್ತೀನಿ. ಟೆಂಟ್ ಹಾಕ್ಯಾವಂದ್ರೆ ಇನ್ನೊಂದು ಟೆಂಟ್ ಹಾಕ್ಬೇಕೀಗ. ಹಾಕಿ ಇಲ್ಲೇ ಪಾಸ್ ಮಾಡಿದೆ. ಲೊಕೇಶನ್ ಚೇಂಜ್ ಆಗೈತೆ. ಪುಣ್ಯ ಬರಲಿ ಓನರಿಗೆ.